ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಸಲುವಾಗಿ 93ನೇ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ದೇವನಹಳ್ಳಿ ತಾಲೂಕಿನಾದ್ಯಂತ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಒಂದು ದೇವೇಗೌಡ ಅಪ್ಪಾಜಿಯವರ ಒಂದು ಏನಿವತ್ತು ಜನ್ಮದಿನದ ಒಂದು ಸವಿ ನೆನಪಿಗಾಗಿ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಈಗಾಗಲೇ ಅವರ ಒಂದು ಆದರ್ಶಗಳು, ಅವರ ಜೀವನ ಶೈಲಿ ಮತ್ತು ಅವರ ಸರಳ ಸಜ್ಜನಿಕೆಯ ರಾಜಕಾರಣಿ ಇವೆಲ್ಲವನ್ನು ಕೂಡ ಇವತ್ತಿನ ಯುವಕರು ರೂಢಿಸ್ಕೊಳ್ಬೇಕಾಗ್ತದೆ. ಅಂಥ ಒಬ್ಬ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ ದೇವೇಗೌಡ ಅಪ್ಪಾಜಿಯವರು ಈ ರಾಷ್ಟ್ರದ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ಒಂದು ಅವಕಾಶವನ್ನು ದೇಶ ಮಾಡಿಕೊಟ್ಟಿತ್ತು. ಸಾಮಾನ್ಯ ಒಬ್ಬ ರೈತನ ಮಗನೂ ಸಹ ಇವತ್ತು ದೇಶದ ಗದ್ದುಗೆ ಹಿಡಿಬೋದು ಅನ್ನೋದಕ್ಕೆ ದೇವೇಗೌಡ ಅಪ್ಪಾಜಿಯವರು ಶಾಶ್ವತವಾಗಿ ಅಮರವಾಗಿ ಅವರ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದು ಅವ್ರನ್ನ ಶಾಶ್ವತ ಇಟ್ಕೊಳ್ಳುವಂಥ ಕೆಲಸ ಆಗ್ತದೆ. ಮುಂದಿನ ಪೀಳಿಗೆಗೆ ಅವರ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಬೇಕಾಗಿರೋದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೀವಿ. ಎಷ್ಟು ಜನ ಮಕ್ಕಳಿಗೆ? ಸುಮಾರು ಒಂದು 40 ಜನ SSLC ಮಕ್ಕಳಿಗೆ, ಒಂದು 15-20 ಜನ PUC ಮಕ್ಕಳಿಗೆ ಸನ್ಮಾನ ಸಮಾರಂಭವನ್ನು ಮಾಡಿದ್ದೀವಿ. ಸರ್, ಕೊತ್ನೂರು ಮಂಜುನಾಥ್ ಅವರು ದೇಶದ ಇಂಡೋ ಪಾಕ್ ಯುದ್ಧ ವಿಚಾರವಾಗಿ ನಮ್ಮ ದೇಶ ಸೇನೆ ಯಾವುದೇ ಯುದ್ಧ ಮಾಡಿಲ್ಲ, ಯಾವುದೋ ಒಂದು 4 ಪ್ಲೇಟ್ ಹಾರಿಸ್ಬಿಟ್ಟು ಯುದ್ಧ ಅಂತಾರೆ, ಇದು ಸಮಂಜಸವಾದ ಪ್ರತಿಕ್ರಿಯೆ ಅಲ್ಲ ಅಂತ ಹೇಳಿರೋದು. ಶಾಸಕರಾಗಿರ್ಬೋದು ಅಥವಾ ಯಾರೇ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಸೈನಿಕರ ಶಕ್ತಿಯನ್ನು ಕುಂದಿಸೋ ಕೆಲಸವನ್ನು ಮಾಡಬಾರ್ದು. ಎಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಈ ದೇಶ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸೈನಿಕರಿಗೆ ಬಲ ತುಂಬೋ ಕೆಲಸ ನಾವೆಲ್ಲರೂ ಒಟ್ಟಿಗೆ ಮಾಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಮಾತನಾಡುವಾಗ ಹೆಚ್ಚಿನ ರೀತಿಯಲ್ಲಿ ಮಾತನಾಡಿ ಸೈನಿಕರಿಗೆ ಒಂದು ಅವಮಾನ ಆಗೋ ರೀತಿಯಲ್ಲಿ ಯಾರೂ ಕೂಡ ನಡ್ಕೊಂಡಿರೋದು ಸತ್ಯ ಆದರೆ ಅದಕ್ಕೆ ಖಂಡಿಸ್ತೀವಿ. ಯಾರಿಗೂ ಅದನ್ನು ಯಾರು ಹೆಚ್ಚು ಯಾರು ಕಡಿಮೆ ಅಂತೇನಿಲ್ಲ. ಈ ದೇಶದ ಸೈನಿಕರು ನಮಗೋಸ್ಕರ ಮತ್ತು ಸಾರ್ವಜನಿಕರಿಗೋಸ್ಕರ ಹಗಲು ರಾತ್ರಿ ಅಂದೇ ದೇಶ ಕಾಯ್ದು ಇವತ್ತು ಅವರ ಸೇವೆಯನ್ನು ನಾವು ಅವ್ರನ್ನ ಯಾವುದೇ ಒಂದು ಅವರ ಕ್ಷುಲ್ಲಕ ಭಾವನೆಯಿಂದ ಅವ್ರನ್ನ ಕೆಣಕಬಾರ್ದು. ಅವರ ಒಂದು ಸೇವೆನ ನಾವೆಲ್ಲ ಸದಾ ನೆನಪಲ್ಲಿ ಇಟ್ಕೊಬೇಕು ಅಂತ ನಾನು ಅವರಿಗೆ ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ ಬಹುತೇಕ ನಾಯಕರು ನಮ್ಮ ವಿಜಯೋತ್ಸವವನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ ಸರ್. ನಮ್ಮ ಸೇನೆಯ ಸಮರ್ಥನೆ, ಯುದ್ಧದ ಶಕ್ತಿಶಾಲಿಯನ್ನು ಸಮರ್ಥನೆ ಮಾಡ್ಕೊಳಕ್ಕೆ ರಾಜಕೀಯ ಬಣ್ಣ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಸರ್? ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತೇಳಿದ್ರೆ, ಇವತ್ತು ದೇಶದ ಯುದ್ಧದಲ್ಲಿ ಜಯಗಳಿಸಿರ್ತಕ್ಕಂಥದ್ದು ಮತ್ತು ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ಗಳಲ್ಲಿ ಬಂದಿರತಕ್ಕಂಥ ಸುದ್ದಿಗಳನ್ನು ನಾನು ಗಮನಿಸಿದ್ದೇನೆ. ಆದರೆ ನಮ್ಮ ದೇಶದ ಸೈನಿಕರು ಅಷ್ಟೊಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಅವ್ರು ಕುಗ್ಗಿಸೋ ಕೆಲಸ ಕಾಂಗ್ರೆಸ್ಸಿಂದ ಇರ್ಬೋದು, ಯಾವುದೇ ಪಕ್ಷದಿಂದ ಆಗಬಾರ್ದು. ದೇಶ ಅನ್ನೋ ವಿಚಾರಕ್ಕೆ ಬಂದಾಗ ರಾಜಕೀಯ ಮಾತ್ರ ಮಾಡಬಾರ್ದು. ಎಲ್ಲರೂ ಕೂಡ ಒಟ್ಟಿಗೆ ಏನು ಯುದ್ಧ ಮಾಡಬೇಕು ಅಂದಾಗ ಮೋದಿಜಿಯವರಿಗೆ ಬೆಂಬಲ ಕೊಟ್ಟಿದ್ರು, ಅದೇ ರೀತಿ ಸೈನಿಕರಿಗೆ ಎಲ್ಲ ಪಕ್ಷಗಳೂ ಒಟ್ಟಿಗೆ ನಿಂತು ಬೆಂಬಲ ಸೂಚಿಸಿದಾಗ ಮಾತ್ರ ಈ ದೇಶ ರಕ್ಷಣೆ ಸಾಧ್ಯ ಅಂತ ನನ್ನ ಅನಿಸಿಕೆ.